ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಎಟ್ ಲಾಸ್ಟ್ ನಿಮ್ಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ನಿಮ್ಮ ಚಾರ್ಟ್ಸ್ನ ಮತ್ತು ಚಾರ್ಟ್ನ ನೋಡಿದಾಗ ಕಾರ್ಡ್ಸಲ್ಲಿ ನನಗೆ ಫಸ್ಟ್ ಕಾರ್ಡ್ 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಕರೇಜಿಯಸ್ ಅಂತ ಹೇಳ್ತೀವಿ, ತುಂಬ ಕರೇಜಿಯಸ್ ಆಗಿ ಈ ಮಂತಲ್ಲಿ ನೀವು ಇರ್ತೀರಾ, ತುಂಬ ಬೋಲ್ಡ್ ಆಗಿರ್ತೀರಾ, ಹೈ ಟೈಮ್ ಅಂತ ಹೇಳುತ್ತೆ. ಇನ್ ಕೇಸ್ ಸೆಕೆಂಡ್ ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿದೆ. ನಾವು ಫಸ್ಟ್ ಕಾರ್ಡ್ ಮತ್ತು ಸೆಕೆಂಡ್ ಕಾರ್ಡ್ನ ಟ್ಯಾಲಿ ಮಾಡಿ ನೋಡಿದರೆ 4 ಆಫ್ ಪೆಂಟಿಕಲ್ಸ್ ಮತ್ತು ಫೂಲ್ ಕಾರ್ಡ್ನ ನಾನು ನೋಡಿದರೆ ಏನು ಅಂದರೆ ಏನು ಹೇಳ್ತೀವಿ, ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್, ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ ನೋಡಿ. ಸೊ ಅಲ್ಲಿ ನೀವೇನಾದರೂ ಬಿಸ್ನೆಸ್ ಮಾಡಿದರೆ ಆನ್ಲೈನಲ್ಲಿ, ಮೇ ಬಿ ನಿಮ್ಮದು ಯೂಟ್ಯೂಬ್ ಚಾನಲ್ಲೇ ಇದ್ದರೆ ಅಥವಾ ನೀವು ಆ್ಯಪ್ ಡೆವಲಪ್ಮೆಂಟ್ ಆ ಥರ ವರ್ಕ್ ಮಾಡ್ತಾ ಇದ್ದರೆ ಅಲ್ಲಿ ಸಕ್ಸಸ್ನ ಹೇಳುತ್ತೆ. ಅಲ್ಲಿ ನಿಮ್ಮ ವರ್ಕ್ ಬಗ್ಗೆ ನಾನು ಹೇಳೋದಾದರೆ ಇಲ್ಯೂಷನ್ಸ್ ಅಂತ ಹೇಳ್ತೀವಿ. ಯಾವಾಗ ರಾಹು ಇರ್ತಾನೆ ನೋಡಿ, ಅಲ್ಲಿ ತುಂಬ ಕೇರ್ಫುಲ್ಲಾಗಿ ನೀವು ಇರಬೇಕು. ಯಾವುದನ್ನು ನೀವು ನಂಬಿರ್ತೀರಿ ಕೊನೆಗೆ ಅದು ಸುಳ್ಳು ಅಂತ ಅನಿಸುತ್ತೆ, ಯಾವುದು ಸುಳ್ಳು ಅಂತ ಅಂದ್ಕೊಂಡಿರ್ತೀರೋ ಅದು ನಿಜ ಅಂತ ಅನಿಸುತ್ತೆ. ತುಂಬ ಕೇರ್ಫುಲ್ಲಾಗಿರ್ಬೇಕು. ಇನ್ ಕೇಸ್ ಲವ್ ಲೈಫಲ್ಲಾಗಿದ್ದರೂ ಅಷ್ಟೇ, ಇನ್ ಕೆರಿಯರ್, ಬಿಸ್ನೆಸ್, ಎನಿ ಥಿಂಗ್ ಅಂತ ಹೇಳ್ತೀನಿ ನಾನು. ಸ್ಪೆಂಡಿಂಗ್ ಬಗ್ಗೆ ಹುಷಾರಾಗಿರಿ ಅಂತ ಹೇಳ್ತೀವಿ ನಾವು. ಖರ್ಚಿನ ಬಗ್ಗೆ ತುಂಬ ನಿಗಾ ಇರಬೇಕು. ಥರ್ಡ್ ಕಾರ್ಡ್ ನನಗೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಪೇಜ್ ಆಫ್ ವಾಂಡ್ಸ್ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ಆಲ್ರೆಡಿ ಮ್ಯಾರಿಡ್ ಆಗಿದರೆ ಮಗು ಬೇಕಾಗಿರಲ್ಲ ನಿಮಗೆ, ಸದ್ಯಕ್ಕೆ ಫೈನಾನ್ಷಿಯಲಿ ನೀವು ನಿಭಾಯಿಸೋಕ್ಕಾಗಲ್ಲ ಅಂದರೆ, ಸೊ ಪ್ರೊಟೆಕ್ಷನ್ ಇಲ್ಲದೆ ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಪ್ರೆಗ್ನೆಂಟ್ ಆಗೋವಂಥ ಚಾನ್ಸಸ್ ಇದೆ. ನೀವು ಮದುವೆ ಆಗಿಲ್ಲ, ಇನ್ ಕೇಸ್ ಬರೀ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಸೊ ಗರ್ಲ್ಫ್ರೆಂಡ್ ಇದ್ದಾರೆ, ಬಾಯ್ ಫ್ರೆಂಡ್ ಇದ್ದಾರೆ ಅಂತಲೇ ಅಂದ್ಕೊಳ್ಳಿ, ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇದೆ. ನಿಮ್ಮ ಕೈ ಮೀರಿ ಹೋಗೋ ಕೆಲವೊಂದು ಚಾನ್ಸಸ್ ಕಾಣಿಸ್ತಾ ಇದೆ. ಆ ವಿಷಯದಲ್ಲಿ ಕೇರ್ಫುಲ್ ಆಗಿರಿ. ನನಗೆ 4th ಕಾರ್ಡ್ ಜಸ್ಟಿಸ್ ಕಾರ್ಡ್ ಬಂದಿದೆ. ಸೊ ಜಸ್ಟಿಸ್ ಕಾರ್ಡನ್ನ ನಾವು ಆಲ್ರೆಡಿ ಹೇಳಿದ್ದೀನಿ ನಾನು, ರಾಹು ಇದ್ದಾನೆ, ಜಸ್ಟಿಸ್ ಕಾರ್ಡ್ ಇದ್ದಾನೆ, ಏನೋ ಒಂದು ತೊಗೊಳ್ಬೇಕು, ಮಾರಬೇಕು ಅಂತ ಅಂದ್ಕೊಂಡಿರ್ತೀರ, ಬೈಯಿಂಗ್ ಆರ್ ಸೆಲ್ಲಿಂಗ್ ಸಮಥಿಂಗ್. ಸಿಗ್ನೇಚರ್ ಬಗ್ಗೆ ಕೇರ್ಫುಲ್ ಆಗಿರಿ. ಏನಾದರೂ ಸೈನ್ ಮಾಡ್ತೀರಾ ಅಂದರೆ ತುಂಬ ಕೇರ್ಫುಲ್ ಆಗಿರಿ. ಕೆಲವ್ರಿಗೆ ಆಲ್ರೆಡಿ ಮದುವೆ ಆಗಿದೆ, ಇಲ್ಲಿ ನನಗೆ ಉಸಿರಾಡೋಕ್ಕೂ ಆಗ್ತಾಯಿಲ್ಲ ಅಂತ ಅನಿಸ್ಬೋದು ಈ ಮ್ಯಾರಿಡ್ ಲೈಫಲ್ಲಿ ಅಂತ ಅನಿಸ್ಬೋದು, ಇಲ್ಲಿಂದ ಹೊರಗಡೆ ಹೋಗಬೇಕು ಅಂತ ಅನಿಸ್ಬೋದು. ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ದೂರ ಆಗಬೇಕು ಅಥವಾ ಡಿವೋರ್ಸ್ ತೊಗೊಳ್ಬೇಕು ಅಂತ ನಿಮಗೂ ಅಥವಾ ನಿಮ್ಮ ಪಾರ್ಟ್ನರ್ಗೂ ಖಂಡಿತ ಈ ಮಂತಲ್ಲಿ ಅನಿಸುತ್ತೆ. ಕೆಲವರು ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು, ಫರ್ದರ್ ಸ್ಟಡೀಸಿಗೆ ಹೋಗ್ಬೋದು ಅಂತ ಕೂಡ ಹೇಳುತ್ತೆ. ಗೋಯಿಂಗ್ ಬ್ಯಾಕ್ ಟು ಸ್ಕೂಲ್ ಅಂತ ಹೇಳುತ್ತೆ, ಮತ್ತು ಸ್ಕೂಲ್ಗೆ ಹೋಗೋ ಚಾನ್ಸಸ್ ಇದೆ. ಶಾರ್ಟ್ ಸೆಲ್ಲಿಂಗ್ ಅಂತ ಹೇಳ್ತೀವಿ, ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ತುಂಬ ಬೇಗ ನೀವು ಮಾರೋ ಐಟಮ್ಸ್ ಮುಗ್ದೋಗ್ಬೋದು ಅಂತ ಕೂಡ ಹೇಳುತ್ತೆ ಕಾರ್ಡು. ಮನೆ ಫರ್ನಿಚರ್ ತೊಗೋಬೋದು, ಸೋಫಾ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಸಮಥಿಂಗ್ ತೊಗೊಂಡಿರ್ತೀರೋ ಆಲ್ರೆಡಿ ಒಂದು ಶಾಪಲ್ಲಿ ಬೈ ಮಾಡಿಬಿಟ್ಟು ನೆಕ್ಸ್ಟ್ ಅದೇ ಬೇರೆ ಶಾಪಲ್ಲಿ ಹೋದಾಗ ಅದೇ ಥರದ್ದು ನಿಮಗೆ ಕಮ್ಮಿ ರೇಟಲ್ಲಿ ಸಿಗ್ಬೋದು. ಸೊ ತೊಗೊಂಡ್ಬಿಟ್ಟೆ ಅಂತ ರಿಗ್ರೆಟ್ ಮಾಡ್ಕೋಬೋದು, ಹೆಚ್ಚಿಗೆ ದುಡ್ಡು ಕೊಟ್ಟೆ ಅಂತ ಕೂಡ ಅನ್ನಿಸ್ಬೋದು, ಆಲ್ರೆಡಿ ನಿಮಗೆ ಅನಿಸಿರ್ಬೋದು. ಕೆಲವ್ರಿಗೆ ರೀಕನೆಕ್ಷನ್ ಎನರ್ಜಿ ಇದೆ, ನಿಮ್ಮ ಎಕ್ಸ್ ಬ್ಯಾಕ್ ಆಗೋ ಎನರ್ಜಿ ಕೂಡ ಇದೆ. ಸೊ ನನಗೆ ಕೊನೆಯದಾಗಿ ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನಾದರೂ ಕ್ವಶನ್ಸ್ ಅಂತ ಇದ್ದರೆ ಎಸ್ ಆರ್ ನೋ ಅಲ್ಲಿ ಕೇಳೋದಾದರೆ ಎಸ್ ಅಂತ ಹೇಳುತ್ತೆ. ಸೊ ಖಂಡಿತವಾಗ್ಲೂ ರೆಸ್ಟ್ ಮಾಡಿ, ಸ್ವಲ್ಪ ವೆಕೇಷನ್ಸ್ಗೆ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳುತ್ತೆ. ಸನ್ ಕಾರ್ಡ್ ಬಂದರೆ ನಾವು ತುಂಬ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ತೀವಿ. ಬಟ್ ನೀವು ಕೆಲವೊಂದು ಏನಾದರೂ ವಿಷಯಗಳನ್ನ ನಿಮ್ಮ ಮನೆಯವರಿಂದ ಅಥವಾ ನಿಮ್ಮ ಪಾರ್ಟ್ನರಿಂದ ಏನಾದರೂ ಮುಚ್ಚಿಟ್ಟಿದ್ರೆ, ಸೀಕ್ರೆಟ್ ಅಂತ ಹೈಡ್ ಮಾಡ್ತಿದ್ರೆ ಅದು ಹೊರಗಡೆ ಬರುತ್ತೆ. ಸೂರ್ಯ ಎಲ್ಲನೂ ಬೆಳಕಿಗೆ ತರ್ತಾನೆ, ಸನ್ ಎಲ್ಲನೂ ಲೈಟ್ ಮಾಡೋದ್ರಿಂದ ಎಲ್ಲನೂ ಸ್ಪಷ್ಟವಾಗಿ ಕಾಣಿಸುತ್ತೆ. ನಿಮ್ಮ ವ್ಯಕ್ತಿತ್ವನೇ ಅಂತ ಅಂದ್ಕೊಂಡ್ರು ಕೂಡ ಬೇರೆಯವ್ರಿಗೆ ನೀವು ಹೇಗಿದ್ದೀರಾ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬೇರೆಯವರಿಂದ ಆ ವಿಷಯ ಗೊತ್ತಾಗೋ ಮೊದಲು ನೀವೇ ಹೋಗಿಬಿಟ್ಟು ಯಾರಿಗಾದ್ರೂ ಹೇಳಲೇಬೇಕಾದ ವಿಷಯ ಇದ್ದರೆ, ಅವ್ರಿಗೆ ಗೊತ್ತಾಗಬೇಕಾದಂಥ ವಿಷಯ ಆಗಿದ್ದರೆ ಖಂಡಿತವಾಗ್ಲೂ ಸೊ ಹೇಳಬೇಕಾಗಿರೋದನ್ನು ಹೇಳಿಬಿಡಿ. ಟೈಮ್ ತುಂಬ ಕಮ್ಮಿ ಇದೆ ಅಂತ ಕೂಡ ಹೇಳ್ತಾ ಇದೆ ಕಾರ್ಡ್ಸು.